ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಸಾಟರ್ಡೆ ವ್ಲಾಗ್, ಮೀನ್ಸ್ ಎಸ್ಟರ್ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಯೂಶುವಲ್ ರೂಟೀನ್ ಏನಿತ್ತು ಅದೆಲ್ಲ ಕಂಪ್ಲೀಟ್ ಆಯಿತು. ಆ ನಂತರ ನಮ್ಮ ಮನೆ ದೇವರಾಗಿರುವಂತಹ ಸಿದ್ದೇಶ್ವರ ಸ್ವಾಮಿಯನ್ನು ರಿಲೇಟಿವ್ ಮನೆಗೆ ಕರೆಸಿದ್ರು. ಫ್ರೈಡೇನೇ ಕಾಲ್ ಮಾಡಿದ್ರಂತೆ. ನನ್ನ ಹಸ್ಬೆಂಡ್ ಮಂತ್ರಾಲಯಕ್ಕೆ ಹೋಗಿದ್ರಿಂದ ಮರ್ತಿದ್ರು. ಆ ನಂತರ ಬೆಳಗ್ಗೆ ಎದ್ದ ತಕ್ಷಣ ನೆನಪಾಯಿತು. ಸೊ ಹಾಗಾಗಿ ಕಾಲ್ ಮಾಡಿ ಕೇಳಿದಾಗ ಮನೇಲೇ ಇದ್ದಾರೆ, ಮಧ್ಯಾಹ್ನ ಹೊರಡೋದು ದೇವರು ಅಂತ ಹೇಳಿದ್ರು. ಸೊ ಹಾಗಾಗಿ ತಿಂಡಿಗೆ ಅಲ್ಲಿಗೆ ರೆಡಿ ಆಗಿಬಿಟ್ಟು ಹೊರಟ್ವಿ. ಏನು ನೋಡ್ತಿದ್ದೀರಾ, ಚೈತ್ರ ಸೊ ಅವ್ರ ಮನೆಗೇ ಕರೆಸಿರೋದು ಅಂತ ಅಂದರೆ ಅವರ ತವ್ರ ಮನೆಗೆ ಕರೆಸಿರುವಂಥದ್ದು. ಸೊ ಎಲ್ಲರೂ ಕೂಡ ಇಲ್ಲೇ ಇದ್ದರು. ಸ್ವಲ್ಪ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಆನಂತರ ತಿಂಡಿಗೆ ಅಂತ ಹೋಗೋಣ ಅಂತ ಹೊರಟ್ವಿ. ನೆಕ್ಸ್ಟು ನಮ್ಮದೇನೋ ತಿಂಡಿ ಆಯಿತು. ನನ್ನ ಮಗಳಿಗೆ ತಿನ್ಸೋಣ ಅಂತ ಅವಳನ್ನ ಕಾರಲ್ಲಿ ಕೂತ್ಕೊಂಡು ತಿನ್ನಿಸ್ತಿದ್ದೆ. ಅಷ್ಟೊತ್ತಿಗೆ ಮಹಾಮಂಗಳ संन्यासयोगादिसत्त्वाद्रे ब्रह्मलोके साधनोपाय सर्वैकर्यप्रदायका समस्ता गुरु नमः पार्वतीपते नमः पार्वतीपते ಮಹಾಮಂಗಳಾರತಿ ಕೂಡ ಆಯಿತು. ಆನಂತರ ದೃಷ್ಟಿ ತೆಗೆಯೋ ಆರತಿ ಆಗಿರ್ಬೋದು, ಸಪ್ರೇಟ್ ಆರತಿ ಏನು ಮಾಡಿರ್ತೀವಿ ಸೊ ಆ ಒಂದು ಆರತಿ ಬೆಳಗೋದಾಗಿರ್ಬೋದು ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು. ಆನಂತರ ಪೂಜೆ ಮಾಡಿಸೋರು ಮಾಡಿಸ್ತಾ ಇದ್ರು. ಚೈತ್ರ ಸುಸ್ತಾಗಿ ಕೂತಾಳತ್ಲೆ ಊಟ ಮಾಡತ್ತ ಎಲ್ಲನಾ ವಿಡಿಯೋ ಮಾಡಬೇಡ. ಎಲ್ರದ್ದು ಕೂಡ ಊಟ ಆಯಿತು. ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಸೊ ಹಾಗಾಗಿ ದೇವರು ಇನ್ನೊಂದು ಊರಿಗೇನೋ ಹೋಗಬೇಕು ಅಂತ ಹೇಳ್ತಿದ್ರು. ಹಾಗಾಗಿ 2 ಗಂಟೆ 2:15 ಆಗಿತ್ತು. ಆಲ್ಮೋಸ್ಟ್ ಅಷ್ಟರಲ್ಲಿ ದೇವರನ್ನ ಕಳಿಸ್ಕೊಡೋದಕ್ಕೆ ಅಂತ ಎಲ್ಲರೂ ಕೂಡ ಹೊರಗೆ ಬಂದರು. ಆನಂತರ ಇಲ್ಲಿ ಅವರ ಚಿಕ್ಕಪ್ಪ ಅವ್ರ ಮನೆಗೆ ಇಲ್ಲಿ ಕರ್ಕೊಂಡು ಹೋದ್ರು. ಅಲ್ಲೂ ಕೂಡ ಹೋಗಿ ಪೂಜೆನ ಮಾಡಿಸಿದ್ರು. ಸೊ ಮುದೋಳ್ ನಾಯಿ ಅಂತೆ, ಇದನ್ನು ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಫುಲ್ ಕಾಲು ಇಷ್ಟು ಹೈಟ್ ಇರುತ್ತೆ ಅಂತ. ಅವ್ರ ಮನೆಗೂ ಕೂಡ ಕರ್ಕೊಂಬಂದರು. ಸ್ವಾಮಿನ ಕರ್ಕೊಂಬಂದು ಗದ್ಗೆ ಮಾಡಿಕೊಂಡು ಅವ್ರ ಮನೇಲೂ ಕೂಡ ಪೂಜೆ ಮಾಡಿಸ್ಕೊಂಡು ಆನಂತರ ಆ ಊರಲ್ಲಿ ಏನು ದೇವಸ್ಥಾನ ಇರುತ್ತೆ ಅಲ್ವಾ, ಸೊ ಆ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು 10 ನಿಮಿಷ ಒಂದು 1/4 ಗಂಟೆ ಗದ್ಗೆನ ಮಾಡಿದ್ರು. ಆನಂತರ ಏನು ಮಾಡಿದ್ವಿ, ಎಲ್ಲರೂ ಕೂಡ ಸೇರಿಕೊಂಡು ಮತ್ತೆ ಸಿದ್ದೇಶ್ವರ ಸ್ವಾಮಿ ಊರಿಗೆ ಬಂದ್ರೇ ಒಂಥರ ಖುಷಿ. ಮತ್ತೆ ಎಲ್ಲರೂ ಕೂಡ ಹೋಗ್ಬಿಟ್ಟು ಬೆಟ್ಟಕ್ಕೆ ಸ್ವಾಮಿನ ಕಳಿಸ್ಬಿಟ್ಟು ಆನಂತರ ಮತ್ತೆ ಚೈತ್ರ ಅವ್ರ ಮನೆಗೆ ಬಂದ್ವಿ. ಇವರು ಅವ್ರ ಗಂಡ ಕರೆಸ್ರಪ್ಪ ರಾತ್ರಿ ಮೈಕು ಡಿಜೆ
ಕೇಳಿ ಮಾಡಿದೀವಿ. ಈಗ ಪಕ್ಕಕ್ಕೆ ಯಜಮಾನ ಸ್ಟೇಜ್ ಇವ್ರು ಹಂಗಂಗೆ ವಿಡಿಯೋ ಮಾಡ್ತಾರೆ, ಹಂಗಂಗೆ ವಾಯ್ಸ್ ಹಾಕಲ್ಲ ಬಿಡು, ತಲೆ ಕೆಡಿಸ್ಬೇಡ. ಹಾಕ್ತೀನಿ. ವಾಯ್ಸು ಅವಳು ನಿಸರ್ಗಂದು ಹಾಕಿರ್ಲಿಲ್ವಾ? ಥ್ಯಾಂಕ್ ಯು.